ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಹೃದಯಾಘಾತ ಏಕೆ ಬರುತ್ತದೆ, ಹಾರ್ಟ್ ಅಟ್ಯಾಕ್ ಏಕೆ ಆಗುತ್ತೆ ಅನ್ನೋದನ್ನ ಶಾಲಾ ಮಕ್ಕಳಿಗೆ, ಅಂದರೆ ಹೈಸ್ಕೂಲ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇದರಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಗಳು ಹೇಳ್ತಕ್ಕಂಥ ವಿಚಾರಗಳು ಏನೂ ಇಲ್ಲ. ಟೆಕ್ಸ್ಟ್ ಬುಕ್ ನಲ್ಲಿ ಸಾಮಾನ್ಯ ಮನುಷ್ಯರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಹೇಳಿದೆ. ಆದ್ದರಿಂದ ದಯವಿಟ್ಟು ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವಿಷಯಗಳಿದ್ದರೆ ಕ್ಷಮಿಸಿ. ಒಟ್ಟಿನಲ್ಲಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಏಕೆ ಆಗುತ್ತೆ ಅನ್ನೋದನ್ನ ತಿಳಿಸಿದ್ದೀನಿ. ಹೃದಯಾಘಾತಕ್ಕೂ ಮತ್ತು ಹೃದಯ ನಿಲ್ಲುವುದು, ಹಾರ್ಟ್ ಅಟ್ಯಾಕ್ ಅಂಡ್ ಹಾರ್ಟ್ ಫೇಲ್ಯೂರ್, ಇವೆರಡಕ್ಕೂ ಏನು ವ್ಯತ್ಯಾಸ ಅನ್ನೋದನ್ನ ಸ್ವಲ್ಪ ಹೇಳಿದ್ದೀನಿ. ಬನ್ನಿ ಮುಂದೆ ನೋಡೋಣ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದೀನಿ. ಏನು ತಿಳಿಯುವುದು ಅಂತ ಅಂದ್ರೆ, ನೀವು ಸೂಕ್ಷ್ಮವಾಗಿ ಚಿತ್ರವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಕೆಳಗಡೆ ಭಾಗದಲ್ಲಿ ದೊಡ್ಡದು ಬದಿಯಲ್ಲ, ಅದರಲ್ಲಿ ಇರ್ತಕ್ಕಂಥದ್ದು ರಕ್ತನಾಳ. ಇದು ಹೃದಯಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ರಕ್ತನಾಳ, ಕರೋನರಿ ಆರ್ಟರೀಸ್ ಅಂತ ಹೇಳ್ತಾರಲ್ಲ ಅವು. ಅದು ಮೇಲ್ಗಡೆದು ನಾರ್ಮಲ್ ಆರ್ಟರಿ ಅಂತ ಬರೆದಿದ್ದೀನಿ, ಅದರಲ್ಲಿ ರಕ್ತ ಸುಖವಾಗಿ ಹರಿದು ಹೋಗ್ತಾ ಇದೆ. ಅದ್ರ ಕೆಳಗಿರೋದ್ರಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕ್ಡ್ ಆರ್ಟರಿ ಅಂತ ಬರೆದಿದ್ದೀನಿ, ಅಂದ್ರೆ ಹಳದಿ ಬಣ್ಣದಲ್ಲಿ ಇದೆಲ್ಲ ಅದು ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದು ನಾವು ತಿನ್ನುವ ಆಹಾರದಲ್ಲಿರ್ತಕ್ಕಂಥದ್ದು. ಕೆಲವರಿಗೆ ಅದು ಜೀರ್ಣವಾಗಿ ಸರಿ ಹೋಗುತ್ತೆ, ಇನ್ನು ಕೆಲವರಲ್ಲಿ ಕೊಲೆಸ್ಟ್ರಾಲ್ ಹೋಗ್ಬಿಟ್ಟು ಈ ರಕ್ತನಾಳಗಳಲ್ಲಿ ಸೇರ್ಕೊಂಡ್ಬಿಡುತ್ತೆ, ಅಲ್ಲಿ ಅಂಟ್ಕೊಂಡ್ಬಿಡುತ್ತೆ. ಅದು ತೋರಿಸಿದ್ದೀನಿ. ಮತ್ತೆ ಮೇಲೆ 2 ಚಿತ್ರ ಇದೆ, ಅದರಲ್ಲಿ ತೋರಿಸಿದ್ದೀನಿ ಬೇರೆ ಬೇರೆಯಲ್ಲಿ. ಹಳದಿ ಬಣ್ಣ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೊಲೆಸ್ಟ್ರಾಲ್ ಇದೆ ನೋಡಿ. ಈ ಬಲಗಡೆ ಇರೋ ಚಿತ್ರದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ. ಅದು ಆಯ್ತು ಅಂತ ಅಂದ್ರೆ ನಮ್ಮ ಹೃದಯಕ್ಕೆ ತೊಂದರೆ ಇದೆ ಅಂತ ಅರ್ಥ. ಈಗ ಹಾರ್ಟ್ ಅಟ್ಯಾಕ್ ಅಂದ್ರೇನು, ಹೃದಯಾಘಾತ ಅಂದ್ರೇನು ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋಣ. ಹೃದಯಾಘಾತ ಅಂದ್ರೆ ಹೃದಯದ ಸ್ನಾಯುಗಳಿಗೆ ರಕ್ತ ಮತ್ತು ಆಮ್ಲಜನಕ ಒದಗಿಸುವ ಕರೋನರಿ ಧಮನಿಗಳಲ್ಲಿ, ಅಂದ್ರೆ ಕರೋನರಿ ಆರ್ಟರಿಗಳಲ್ಲಿ ಏಕಾಏಕಿ ತಡೆ ಉಂಟಾಗುತ್ತೆ. ಕಾರಣ ಏನಂದ್ರೆ ಕೊಲೆಸ್ಟ್ರಾಲ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಹೃದಯದ ಒಂದು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಆಗ್ಬೋದು ಅಥವಾ ಪೂರ್ತಿ ನಿಂತು ಹೋಗ್ಬೋದು. ಅದಕ್ಕೆ ನಾವು ಆವಾಗ ಹೃದಯಾಘಾತ ಆಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್ಗಳು ಇದನ್ನ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ವೈದ್ಯಕೀಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಕರೀತಾರೆ. ಅದು ನಮಗೆ ಬೇಡ. ಆದ್ರೆ ಹೃದಯಾಘಾತ ಆಗಬೇಕಾದ್ರೆ ಹೃದಯಕ್ಕೆ ಹೋಗ್ತಕ್ಕಂಥ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ರಕ್ತ ಹರಿಯುವುದು ಕಡಿಮೆ ಆಗ್ತಾ ಬಂದು ಅಥವಾ ರಕ್ತ ಹೃದಯಕ್ಕೆ ಹೋಗದೆ ಹೋದರೆ ಹೃದಯಾಘಾತ ಆಗಬಹುದು. ಸಾಮಾನ್ಯವಾಗಿ ನಾವೆಲ್ಲ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಹಾರ್ಟ್ಗೆ ಆಗ್ಬಿಟ್ಟಿದೆ ಅಂತ ಅಂದ್ಕೊಳ್ತೀವಿ, ಹೃದಯಕ್ಕೆ ಆಗ್ಬಿಟ್ಟಿದೆ ಅಂತ. ಆದರೆ ಅದು ಹೃದಯಕ್ಕಲ್ಲ. ಹೃದಯಕ್ಕೆ ತರುತ್ತಲ್ಲ ರಕ್ತನಾಳಗಳು, ಆ ರಕ್ತನಾಳಗಳ ಒಳಗೆ ರಕ್ತ ಬರದ ಹಾಗೆ ಬ್ಲಾಕ್ ಆದಾಗ, ಕೊಬ್ಬಿನ ಜಮಾವಣೆ ಜಾಸ್ತಿ ಆದಾಗ, ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ, ಅಥವಾ ರಕ್ತ ಹೆಪ್ಪುಗಟ್ಟಿಕೆ ಶುರುವಾದಾಗ ರಕ್ತ ಸಂಪೂರ್ಣ ತಡೆಯಾಗುತ್ತಲ್ಲ, ಆಗ ಅಂದ್ರೆ ಹೃದಯದ ಹೊರಭಾಗದಲ್ಲಿರ್ತಕ್ಕಂಥ ರಕ್ತನಾಳಗಳಲ್ಲಿ ತೊಂದರೆಯಾದಾಗ ನಮಗೆ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿತ್ ಅಂಡ್ ಫ್ಯಾಕ್ಟ್ ಅಂತ ಅಂದ್ರೆ, ಕೆಲವು ಸುಮ್ಮನೆ ನಾವು ತಿಳ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲರೂ ಹೇಳ್ತಿರ್ತಾರೆ, ನಾವು ಹೇಳ್ತಾ ಇರ್ತೀವಿ. ಫ್ಯಾಕ್ಟ್ ಏನು ಅನ್ನೋದನ್ನ ನೋಡ್ಬೋದು. ಈ ಕೆಲವು ಸಾರಿ ಭಯಾನಕ ಸುದ್ದಿ ಕೇಳಿದ್ರೆ ಹೃದಯಾಘಾತ ಬರುತ್ತೆ ಅಂತ ಹೇಳ್ತಾರೆ. ಹೃದಯಾಘಾತ ಬರ್ತಕ್ಕಂಥದ್ದು ಸುದ್ದಿಯಿಂದ ಅಲ್ಲ, ಸುದ್ದಿ ಕೇಳಿದ್ರಿಂದ ಅಲ್ಲ. ಸುದ್ದಿ ಮಾತ್ರ ಅದಕ್ಕೆ ಕಾರಣ ಅಲ್ಲ. ಸುದ್ದಿಯಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗ್ಬೋದು, ಆದರೆ
ಮೊದಲೇ ರಕ್ತನಾಳಗಳಲ್ಲಿ ಸಮಸ್ಯೆ ಇರಬೇಕು. ಅವಾಗ ತೀವ್ರ ಭಯ ಅಥವಾ ದುಃಖ, ಆಘಾತ ಬಂದಾಗ ಆ ರಕ್ತನಾಳಗಳಲ್ಲಿ ಸಮಸ್ಯೆ ಇದ್ರೆ ರಕ್ತದ ಒತ್ತಡ, ಹೃದಯದ ಬಡಿತ ಹೆಚ್ಚಳ ಆಗುತ್ತೆ, ರಕ್ತನಾಳದ ತಡೆ ಹೆಚ್ಚಾಗುತ್ತೆ, ಹೃದಯಾಘಾತ ಸಂಭವಿಸಬಹುದು. ಅಂದ್ರೆ ಬರೇ ಸುದ್ದಿ ಕೇಳೋದ್ರಿಂದ ಆಗುತ್ತೆ ಅಂತಲ್ಲ, ನಮ್ಮ ಹೃದಯದಲ್ಲಿರ್ತಕ್ಕಂಥ ರಕ್ತನಾಳಗಳಲ್ಲಿ ಏನಾದರೂ ತೊಂದರೆಯಾಗಿ ರಕ್ತನಾಳಗಳು ಸರಿಯಾಗಿ ಕೆಲಸ ಮಾಡದೇ ಹೋದರೆ ಆಗ ಹೃದಯ ನಿಂತುಕೊಳ್ಳೋ ಒಂದು ಚಾನ್ಸಸ್ ಇರುತ್ತೆ. ಒಂದು ವಿಚಾರವನ್ನ ನಾವು ಹೇಳ್ತಾ ಇರ್ತೀವಿ, ಹಾರ್ಟ್ ಫೇಲ್ಯೂರ್ ಆಯ್ತು, ಹೃದಯ ನಿಂತೋಯ್ತು ಅಂತ ಹೇಳ್ತೀವಿ. ಹಾರ್ಟ್ ಅಟ್ಯಾಕ್ ಮತ್ತು ಹೃದಯ ನಿಂತ್ಕೊಳ್ಳೋಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. Sometimes people collapse suddenly after extreme fear, grief or stress without a classical coronary blockage. ಅಂದರೆ ರಕ್ತನಾಳಗಳು ಬ್ಲಾಕ್ ಆಗದೆ ಇದ್ರೂ ಸಹಿತ ಕೆಲವು ಸಾರಿ ಸಡನ್ ಆಗಿ ಹೃದಯ ನಿಂತೋಗುತ್ತೆ. ದಿಸ್ ಕ್ಯಾನ್ ಬಿ ಡ್ಯೂ ಟು ಡೇಂಜರಸ್ ಹಾರ್ಟ್ ರಿದಮ್ ಡಿಸ್ಟರ್ಬೆನ್ಸಸ್. ಹಾರ್ಟ್ ಬಡ್ಕೊಳ್ತಿರುತ್ತಲ್ಲ ಲೂಪ್ ಡೂಪ್ ಅಂತ, ಆ ಒಂದು ರಿದಮ್ ಅಲ್ಲಿ ಹೆಚ್ಚು ಕಡಿಮೆ ಆದಾಗ ಅದನ್ನ ಅರೆಥ್ಮಿಯಾಸ್ ಅಂತ ಕರೀತಾರೆ. ಈ ಅರೆಥ್ಮಿಯಾಗಳು ಜಾಸ್ತಿ ಆದಾಗ, ಆ ಸಿಂಡ್ರೋಮ್ ಬಂದಾಗ ಕೆಲವು ಸಾರಿ ಕಾರ್ಡಿಯಕ್ ಫೇಲ್ಯೂರ್ ಆಗುತ್ತೆ, ಹೃದಯ ನಿಂತೋಗುತ್ತೆ. ಹೃದಯ ನಿಲ್ಲೋದಕ್ಕೂ ಮತ್ತೆ ಹೃದಯದ ಆಘಾತ ಆಗೋದಕ್ಕೂ ವ್ಯತ್ಯಾಸ ಇದೆ. ಸೂಕ್ಷ್ಮವಾಗಿ ಸರಳವಾಗಿ ಪುಸ್ತಕಗಳನ್ನು ಓದಿ ನಾನು ಇಂಟರ್ನೆಟ್ ರಿಸರ್ಚ್ ಮಾಡಿ ಕೊಟ್ಟಿದ್ದೀನಿ. ಇದು ಡಾಕ್ಟರ್ ಹೇಳಿರೋ ಮಾತ್ರಲ್ಲ, ನಾನು ಡಾಕ್ಟರ್ ಅಲ್ಲ. ಸಿಂಪಲ್ ಕಂಪ್ಯಾರಿಸನ್ ಮಾಡಿದ್ದೀನಿ. ಯಾವುದಕ್ಕೆ ಅಂದ್ರೆ ಹಾರ್ಟ್ ಅಟ್ಯಾಕ್ ಮತ್ತು ಹಾರ್ಟ್ ಫೇಲ್ಯೂರ್ಗೆ. ಇದು ಆಡಿಯನ್ಸ್ಗೋಸ್ಕರ. ಹಾರ್ಟ್ ಅಟ್ಯಾಕ್ ಕಡೆ ನೋಡಿ, ಹಾರ್ಟ್ ಅಟ್ಯಾಕ್ ನಲ್ಲಿ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಇರುತ್ತೆ. ಸಡನ್ ಆಗಿ ಈವೆಂಟ್ ಗೊತ್ತಾದರೆ ಬ್ಲಡ್ ಸಪ್ಲೈ ಕಡಿಮೆ ಆಗ್ಬೋದು, ಆರ್ಟರಿಗಳು ಬ್ಲಾಕ್ ಆಗ್ಬೋದು, ಚೆಸ್ಟ್ ಪೇನ್ ಬರ್ಬೋದು. ಇವೆಲ್ಲವೂ ಸಹಿತ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾರ್ಟ್ ಫೇಲ್ಯೂರ್ ಆಗೋದಕ್ಕೆ ಏನಾಗುತ್ತೆ, ಪಂಪಿಂಗ್ ಪ್ರಾಬ್ಲಮ್, ಹಾರ್ಟ್ ಪಂಪ್ ಮಾಡೋದೇ ಸ್ವಲ್ಪ ತೊಂದರೆ ಆಗ್ಬೋದು. ಲಾಂಗ್ ಟರ್ಮ್ ಕಂಡೀಷನ್, ಬಹಳ ಕಾಲದಿಂದಲೂ ಹಾರ್ಟ್ ನಲ್ಲಿ ತೊಂದರೆ ಇರಬಹುದು. ಹಾರ್ಟ್ ನಲ್ಲಿರ್ತಕ್ಕಂಥ ವ್ಯಾಲ್ವ್ಗಳು ಕೆಲಸ ಮಾಡದೇ ಇರಬಹುದು. ಹಾರ್ಟ್ ತುಂಬಾ ವೀಕ್ ಆಗಿರ್ಬೋದು. ಹಾರ್ಟ್ ವೀಕ್ ಆಗೋದು ಯಾತಕ್ಕೆ ಅಂದ್ರೆ ಹಾರ್ಟ್ ಮಸಲ್ಸ್, ಕಾರ್ಡಿಯಕ್ ಮಸಲ್ಸ್ ಸರಿಯಾಗಿ ಆಹಾರ ಬರದೇ ಹೋದ್ರೆ ವೀಕ್ ಆಗ್ಬೋದು. ಅಥವಾ ಬ್ರೆತ್ಲೆಸ್ನೆಸ್, ಕೆಲವು ಸಾರಿ ಉಸಿರಾಟದಲ್ಲಿ ತೊಂದರೆ ಆಗ್ಬೋದು ಸಹಿತ. ಆದಾಗ ಆಕ್ಸಿಜನ್ ಹೃದಯಕ್ಕೆ ಹೋಗಲ್ಲ. ಇವೆಲ್ಲವೂ ಸೇರಿದಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಹಾರ್ಟ್ ಫೇಲ್ಯೂರು ಆಗ್ಬೋದು, ಎರಡೂ ಆಗ್ಬೋದು. Heart attack is a problem of blood supply. Heart failure is a problem of pumping. ಎರಡಕ್ಕೂ ವ್ಯತ್ಯಾಸ ಇದೆ. ಅದನ್ನ ಇಲ್ಲಿ ಹೆಚ್ಚು ನಾನು ಹೇಳೋಕ್ಕಾಗಲ್ಲ. ಹಾರ್ಟ್ ಅಟ್ಯಾಕ್ ಆಗ್ಬೇಕಾದ್ರೆ ನಿಜವಾಗಿ ಏನಾಗುತ್ತೆ ಅನ್ನೋದನ್ನ ಇನ್ನೊಂದು ಸ್ವಲ್ಪ ನೋಡಿದರೆ, ನಮ್ಮ ಹೃದಯಕ್ಕೆ 1 ಲಕ್ಷ ಬಾರಿ ಒಂದು ದಿನದಲ್ಲಿ ರಕ್ತ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಈ ಕರೋನರಿ ಅಂದ್ರೆ ನಮ್ಮ ಹಾರ್ಟ್ಗೆ ಸಪ್ಲೈ ಮಾಡ್ತಕ್ಕಂಥ ಬ್ಲಡ್ ವೆಸಲ್ಸ್ ಇದೆಯಲ್ಲ, ಅದ್ರೊಳಗೆ ಏನಾದ್ರು ಬ್ಲಾಕೇಜ್ ಆಗ್ಬಿಟ್ರೆ, ಅದ್ರೊಳಗೆ ಏನಾದ್ರು ಸಿಕ್ಕೊಂಡ್ಬಿಟ್ರೆ, ಅದ್ರೊಳಗೆ ರಕ್ತ ಆದಾಗ ಹೃದಯಕ್ಕೆ ರಕ್ತ ಸಪ್ಲೈ ಕಡಿಮೆ ಆಗುತ್ತೆ ಅಥವಾ ಸ್ಟಾಪೇ ಆಗ್ಬಿಡುತ್ತೆ. ರಕ್ತನಾಳಗಳು ನಮ್ಮ ಕೂದಲ ಎಳೆಗಳ ಹಾಗಿರುತ್ತೆ, ಅಷ್ಟು ಚಿಕ್ಕದಾಗಿರುತ್ತೆ ಅಲ್ಲಿ ಹೋಗೋದು. ಅದು ಬ್ಲಾಕ್ ಆಗ್ಬಿಟ್ಟಾಗ ರಕ್ತದಲ್ಲಿ ತೊಂದರೆ ಆಗುತ್ತೆ. ಅವಾಗ ಕೊಲೆಸ್ಟ್ರಾಲ್ ಸಂಗ್ರಹ ಆಗ್ಬೋದು, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ಬೋದು. ಅವಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಹಾರ್ಟ್ ಸ್ಟಾಪ್ ಆಗ್ಬೋದು. ಅಂದ್ರೆ ಬ್ಲಡ್ ಸಪ್ಲೈ ಪ್ರಾಬ್ಲಮ್ ಆದಾಗ ಹಾರ್ಟ್ಗೆ ಎರಡರಲ್ಲಿ ಒಂದಾಗ್ಬೋದು. ಹಾರ್ಟ್ ಅಟ್ಯಾಕಿನ ಸ್ವಲ್ಪ ಲಕ್ಷಣಗಳೇನು, ಹೇಗ್ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಎದೆ ನೋವು ಶುರುವಾಗ್ಬೋದು, ಸ್ವಲ್ಪ ಎದೆ ನೋವು ಬರ್ಬೋದು ಆಗಿದ್ದಾಗೆ, ಎದೆ ಬಿಗಿ ಆಗ್ಬೋದು, ಒಂಥರ ಚೆಸ್ಟ್ ಬಿಗಿಯಾಗಿ ಕಾಣಿಸ್ಬೋದು,
ಹಣೆ ಮೇಲೆ ಬೆವರು ಸುರಿಬಹುದು ಕೆಲವು ಸಾರಿ. ಮತ್ತೆ ರೇಡಿಯೇಷನ್ ಪೇಯ್ನು, ಕುತ್ತಿಗೆಯಿಂದ ಎಡಗೈ, ದವಡೆ, ಬೆನ್ನು ಎಲ್ಲ ಕಡೆಗೂ ಸ್ವಲ್ಪ ಪೇಯ್ನ್ ಆಗ್ಬೋದು. ಎಡಭಾಗದಲ್ಲಿ ಉಸಿರಾಟಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ ಅಂತಾರೆ. ಕಾರಣ ಏನಂದ್ರೆ ಅವ್ರಿಗೆ ಲಕ್ಷಣಗಳು ನಮ್ಮ ಗಂಡಸರ ಕಾಣಿಸಲ್ಲ. ಅವರಿಗೆ ವಾಕರಿಕೆ ಆಗ್ಬೋದು, ಆಯಾಸ ಜಾಸ್ತಿ ಆಗ್ಬೋದು, ಅಜೀರ್ಣ ಅಂತ ಅನ್ಕೋಬಹುದು ಅವರು. ಆದರೆ ಅವೆಲ್ಲವೂ ಸಹಿತ ಹೃದಯಕ್ಕೆ ರಕ್ತ ಸಪ್ಲೈ ಆಗದೆ ಇಲ್ಲೋ ಇರ್ತಕ್ಕಂಥ ಸೂಚನೆಗಳು. ಆ ಸೂಚನೆಗಳು ಕಂಡು ಬಂದಾಗ ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ. ಮೌನ ಹೃದಯಘಾತ ವಿಶೇಷವಾಗಿ ಡಯಾಬಿಟಿಕ್ ನಲ್ಲಾಗುತ್ತೆ. ಕೆಲವರು ಮಲ್ಕೊಂಡವರು ಬೆಳಿಗ್ಗೆ ಹೇಳೋದೇ ಇಲ್ಲ, ಸತ್ತೋಗಿರ್ತಾರೆ. ಕಾರಣ ರಕ್ತ ಹೃದಯಕ್ಕೆ ಹೋಗ್ತಾ ಇರೋದಿಲ್ಲ. ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಕ್ಕೆ ರಕ್ತ ಚಲನೆ, ರಕ್ತ ಹೋಗದೆ ಇರೋದಕ್ಕೆ ಕಾರಣಗಳು ಏನು ಮುಖ್ಯವಾಗಿರ್ಬೋದು ಅಂತ ಹೇಳಿದರೆ, ಸ್ಮೋಕಿಂಗು, ಮತ್ತೆ ಡಯಾಬಿಟಿಕ್ ಇರ್ತಕ್ಕಂಥ ಪೇಷಂಟ್ಸು, ಹೈ ಬ್ಲಡ್ ಪ್ರೆಷರ್ ಇರ್ತಕ್ಕಂಥವ್ರು, ಹೈ ಕೊಲೆಸ್ಟ್ರಾಲ್ ಲೆವೆಲ್ಲು. ಅದಕ್ಕೋಸ್ಕರ ಆಗಿದ್ದಾಗೆ 3 ತಿಂಗಳಿಗೊಂದ್ಸತಿ ಹೋಗ್ಬಿಟ್ಟು ಕೊಲೆಸ್ಟ್ರಾಲ್ ಚೆಕ್ ಮಾಡಿ ಅಂತ ಡಾಕ್ಟರ್ ಹೇಳ್ತಾರೆ. ಅದು ಚೆಕ್ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕಡಿಮೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ಡಾಕ್ಟರ್ ಔಷಧಿ ಕೊಡ್ತಾರೆ. ಒಬೆಸಿಟಿ, ಓವರ್ ಈಟಿಂಗ್ ಆದಾಗೂ ಸಹಿತ ರಕ್ತನಾಳಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಸ್ಟ್ರೆಸ್ಸು ಅಂದ್ರೆ ದುಡ್ಡು, ಬ್ಯಾಂಕಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಬೇರೆ ಬೇರೆ ಕಡೆ ಕೆಲಸ ಮಾಡ್ತಕ್ಕ ಸ್ಟ್ರೆಸ್ಸು ಜಾಸ್ತಿ ಆದಾಗ ಒಂದು ದಿನದಲ್ಲಿ 24 ಗಂಟೆಗಳಲ್ಲಿ 18 ಗಂಟೆ 20 ಗಂಟೆ ಕೆಲಸ ಮಾಡೋದು ಅಂತವರು, ಎಕ್ಸರ್ಸೈಸ್ ಇಲ್ಲದೆ ಇರ್ತಕ್ಕಂಥವ್ರು, ಇವುಗಳಲ್ಲಿ ಹೃದಯಘಾತ ಹಠಾತ್ ಸಂಭವನೆ ಆಗೋದೇ ಇಲ್ಲ ಅದು ಯಾವಾಗಲೂ. ಆದರೆ ಅನೇಕ ವರ್ಷಗಳಲ್ಲಿ, ಅನೇಕ ದಿನಗಳಲ್ಲಿ ಇವೆಲ್ಲ ಪ್ರಾಬ್ಲಮ್ ಇದ್ದಾಗ ಹೃದಯ ನಿಂತು ಹೋಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಎದೆ ನೋವು ಅಥವಾ ಎಡಭಾಗದಲ್ಲಿ ಪೇಯ್ನ್ ಆಗ್ತಿರ್ತಕ್ಕಂಥದ್ದು, ರೇಡಿಯೇಷನ್ ಅಂದ್ರೆ ಕುತ್ತಿಗೆಯಿಂದ ಹಿಡಿದು ಎಡಭಾಗದಲ್ಲೆಲ್ಲ ಒಂಥರ ಚಳುಕು ಬರುತ್ತಲ್ಲ, ನೋವು ಬರ್ತಕ್ಕಂಥದ್ದು, ಎಲೆಕ್ಟ್ರಿಸಿಟಿ ಶಾಕ್ ಹೊಡೆದಂಗೆ ಆಗ್ತಕ್ಕಂಥದ್ದು, ಇವೆಲ್ಲ ಆದಾಗ ಅದು ಒಂದು ಸಿಂಪ್ಟಮ್. ಬೆವರಿನ ಮೇಲೆ ಹಣೆ ಮೇಲೆ ಬೆವರು ಬೀಳೋದು, ಸುಸ್ತಾಗಿ ಕೂತ್ಕೊಳ್ಳೋದು, ಒಂದು ನಿಮಿಷ ಕಣ್ಣು ಕಾಣದೆ ತಲೆ ತಿರುಗೋದು, ಇವೆಲ್ಲ ಆದಾಗ ಸಿಂಪ್ಟಮ್ಸು. ತಕ್ಷಣ ಎಮರ್ಜೆನ್ಸಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೋಬೇಕು. ಅವರು ಅಲ್ಲಿ ECG ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಎಂಜಿಯೋಪ್ಲಾಸ್ಟಿ ಮಾಡ್ತಾರೆ. ಈ ನಮಗೆ ಲಕ್ಷಣಗಳು ಕಂಡು 60 ನಿಮಿಷಗಳು ಬಹಳ ಮುಖ್ಯ. ಆ 1 ಗಂಟೆಯಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳದೆ ಹೋದ್ರೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹೃದಯದ ರಕ್ತನಾಳಗಳು ಆರೋಗ್ಯವಾಗಿರ್ಬೇಕು ಅಂತ ನಾವು ಮನಸ್ಸು ಮಾಡಿದರೆ, ನಾವು ಅಂದ್ರೆ ಯಾರೇ ಆಗ್ಲಿ ಸ್ಮೋಕಿಂಗ್ ಅನ್ನ ಮಾಡಬಾರ್ದು. ಮಾಡಿದ್ರು ಕಡಿಮೆ ಮಾಡಬೇಕು. ಡಯಾಬಿಟಿಸ್ನ ಕಂಟ್ರೋಲ್ ಮಾಡಲೇಬೇಕು. BP ಅನ್ನ ಕಂಟ್ರೋಲ್ ಮಾಡಬೇಕು. ಡಯಾಬಿಟಿಕ್ ಇದ್ದವರಿಗೆ BP ಇದ್ದೇ ಇರುತ್ತೆ, ಅಥವಾ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇದ್ರೆ BP ಇರುತ್ತೆ. ಹೆಲ್ತಿ ಡಯಟ್ ತಗೊಳ್ಬೇಕು. ಈಗಿನ ಕಾಲದಲ್ಲಿ ಹುಡುಗರು ನೋಡಿದ್ವಿ ನಾವು, ಕೋಕೋ ಕೋಲಾ 4 ಕುಡಿತಾರೆ, ಎನರ್ಜಿ ಡ್ರಿಂಕ್ ಕುಡಿತಾರೆ, ಜಿಮ್ಗೆ ಹೋಗ್ತಾರೆ, ಊಟ ಮಾಡಲ್ಲ, ಏನೋ ತಿಂತಾರೆ. ಇವೆಲ್ಲ ಅಂದ್ರೆ ಹೆಲ್ತಿ ಫುಡ್ ಅಲ್ಲ. ಡಯಟಿಷಿಯನ್ ಅನ್ನು ಕೇಳಿ ಹೆಲ್ತಿ ಫುಡ್ ಯಾವುದು ಅಂತ ಅದನ್ನ ನೋಡ್ಬೇಕಾಗುತ್ತೆ. ಗುಡ್ ಸ್ಲೀಪ್, ಒಳ್ಳೆ ನಿದ್ದೆ ಬರಬೇಕು. ಕಡೆ ಪಕ್ಷ ಒಂದು 4 ಗಂಟೆನಾರು ನಿದ್ದೆ ಮಾಡ್ಬೇಕಾಗ್ಬೋದು. ಇವೆಲ್ಲ ಮಾಡಿದ್ರೆ ರಕ್ತನಾಳಗಳು ಆರೋಗ್ಯವಾಗಿರುತ್ತೆ. ರಕ್ತನಾಳಗಳು ಆರೋಗ್ಯವಾಗಿಲ್ಲದೆ ಹೋದರೆ ಹೃದಯಕ್ಕೆ ತೊಂದರೆ ಆಗುತ್ತೆ. ಹೃದಯಕ್ಕೆ ತೊಂದರೆ ಆದರೆ ನಮ್ಮ ಜೀವನಕ್ಕೆ ತೊಂದರೆ ಆಗುತ್ತೆ. ಸಣ್ಣ ಸಣ್ಣ ಆರೋಗ್ಯದ ನಿರ್ಧಾರಗಳನ್ನ ನಾವು ಮಾಡಿಕೊಂಡ್ರೆ ನಾವು ಹೃದಯಘಾತವನ್ನ ತಡಿಬಹುದು. ನಮ್ಮ ಹೃದಯದ ಆರೋಗ್ಯ ನಮ್ಮ ಕೈಯಲ್ಲಿದೆ. ಅಂದ್ರೆ ಪ್ರತಿನಿತ್ಯ ಅಟ್ಲೀಸ್ಟ್ 1 ಕಿಲೋಮೀಟರ್ ದೂರ ನಡೆದರೆ ಹೃದಯಘಾತವನ್ನ ನಾವು ತಡೆಯಬಹುದು. ಜೊತೆಗೆ ಒಳ್ಳೆಯ ಆಹಾರ, ಒಳ್ಳೆಯ ಹ್ಯಾಬಿಟ್ಟು, ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಇದ್ರೆ ನಾವು ಹಾರ್ಟ್ ಅಟ್ಯಾಕ್ ಆಗೋದನ್ನ ತಡಿಬಹುದು. ಈ ತಿಳುವಳಿಕೆಯನ್ನ ಮಕ್ಕಳಿಗೆ ನಾವು ಹಂಚೋಣ. ಆರೋಗ್ಯವನ್ನ
ಬೆಳೆಸೋಣ, ಹೃದಯವನ್ನ ಕಾಪಾಡೋಣ. ಪುಸ್ತಕಗಳಲ್ಲಿ, ಮಕ್ಕಳು ಓದ್ತಕ್ಕಂಥ ಪುಸ್ತಕಗಳಲ್ಲಿ ಈ ವಿಚಾರಗಳನ್ನ ಕೊಟ್ಟಿರುವುದಿಲ್ಲ. ಕೊಟ್ಟಿದ್ರು ಹೆಚ್ಚು ಕೊಟ್ಟಿರೋದಿಲ್ಲ. ಹೆಚ್ಚು ಕೊಟ್ಟಿದ್ರು ಉಪಾಧ್ಯಾಯರು ಹೇಳೋದಿಲ್ಲ, ಕಾರಣ ಅದರ ಬಗ್ಗೆ ಹೆಚ್ಚು ತಿಳಿದಿರೋದಿಲ್ಲ. ನಾನು ಲೈಫ್ ಸೈನ್ಸ್ ಅನ್ನ ಸುಮಾರು 25-30 ವರ್ಷ ಟೀಚ್ ಮಾಡ್ತಾ ಇದ್ದೀನಿ. ಡಾಕ್ಟರ್ಗಳ ಜೊತೆ ಸಂಭಾವನೆ ಮಾಡ್ತಾ ಇದ್ದೀನಿ. ನಾನೇ ಹಾರ್ಟ್ ಪೇಷಂಟ್ ಆಗಿದ್ದೀನಿ. ಆದ್ರಿಂದ ಇವೆಲ್ಲ ನನಗೆ ಅನುಭವ ಇರೋದ್ರಿಂದ ಈ ಒಂದು ವಿಚಾರವನ್ನು ಬರೆದಿದ್ದೀನಿ. ಇದರಲ್ಲಿ ಹೆಚ್ಚು ತಪ್ಪು ಏನು ಇಲ್ಲ. ನಾನು ಕೊಟ್ಟ ವಿಚಾರಗಳಲ್ಲಿ ಆಕಸ್ಮಿಕವಾಗಿ ತಪ್ಪೇನಾದ್ರು ಕಂಡು ಬಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ನಲ್ಲಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಮೆಸೇಜ್ ಅನ್ನು ಕಳಿಸಿ ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ನನ್ನ ಯೂಟ್ಯೂಬಿನ ಚಾನಲಿನ ಅಡ್ರೆಸ್ ಅನ್ನು ಸಹಿತ ಕೆಳಗಡೆ ಕೊಟ್ಟಿದ್ದೀನಿ. ಅದು ನೋಡಿ. ಕಾನ್ಸೆಪ್ಟು, ಡಿಸೈನು ನಾನು CG ನಾಗರಾಜ. ನಂದು ಅಕಾಡೆಮಿಕ್ ಅಸಿಸ್ಟೆಂಟು ChatGPT. ಇಮೇಜಸ್ಸು ಕ್ರಿಯೇಟಿವ್ ಕಾಮನ್ಸ್ನ ತಗೊಂಡಿದ್ದೀನಿ. ಯೂಟ್ಯೂಬ್ನವ್ರಿಗೆ ಧನ್ಯವಾದಗಳು. ಕೆಳಭಾಗದಲ್ಲಿ ನನ್ನ ಚಾನಲ್ನ ಅಡ್ರೆಸ್ ಕೊಟ್ಟಿದ್ದೀನಿ. @ನಾಗರಾಜ ಚಿತ್ರದುರ್ಗ 1938 ಅಂತ. ಎಲ್ಲರಿಗೂ ವಂದನೆಗಳು. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.